ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಎಂಟ್ರಿ ಆಗಿದೆ. ಅವ್ರನ್ನ ಸಾಕ್ಷಿಯಾಗಿ ಮಾಡಬಹುದು ಅಂತ. ಕಾರಣ ಅವತ್ತೇನು ಅಲ್ಲಿ ಗುಂಡಾಗ್ತಾ ಇದ್ದಿದ್ದ ಜಾಗದಲ್ಲಿ ಅವರು ಇದ್ರಂತೆ. ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲೂ ಬಾಸ್, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮಗ್ ಸಲ್ಲಬೇಕು. ಎಂತೆಂತ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡ್ಕೊಡ್ರಿ ಬಾಸ್. ಟಾರ್ಚರ್ ಕೊಡೋದು ಅಂತಂದ್ರೆ ಅದೇನೋ ರಾಡು, ರಿಪೀಸು, ಪಟ್ಟಿ, ಬೆಲ್ಟು ಹೊಡೆಯೋದು, ಸುಡೋದು ಅಷ್ಟೇ ಅಲ್ಲ, ತಲೆ ಲಾರಿಗೆ ಜಜ್ಜೋದು. ಪ್ರಜ್ಞೆ ತಪ್ಪಿದಾಗ ಅವನನ್ನು ಎಬ್ಸಕ್ಕೆ ಶಾಕ್ ಕೊಡೋದಂತೆ. ಆ ಶಾಕ್ದೇನೋ ಎಕ್ವಿಪ್ಮೆಂಟ್ ಯಾವುದೋ ಸೀಸ್ ಮಾಡ್ಕೊಂಡಿರೋರೋ ಏನೋ ಆ ಥರ ಏನೋ ಮಾಡಿದಾರಂತೆ. ಶಾಕ್ ಕೊಡೋದಂತೆ, ಅವನು ಎದ್ದಾಗ ಮತ್ತೆ ಹೊಡೆಯೋದಂತೆ. ಇದು ಈ ಘನಂದಾರಿ ತಂಡದ ಸೋಕಾಲ್ಡ್ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು. ಆದರೆ ಇದೆಲ್ಲ ಅದಕ್ಕೆ ತಕ್ಕಂತೆ ಎವಿಡೆನ್ಸ್ಗಳು ಬಿಲ್ಡ್ ಆದರೆ ಮಾತ್ರ ಈ ಆರೋಪಿಗಳನ್ನು ಒಬ್ಬರನ್ನು ಹೇಳ್ತೀನಿ ನಡೆಯೋಕ್ಕಾಗದಂಗೆ ಮಾಡಿಬಿಡಬೇಕು. ಜೀವನದಲ್ಲಿ ತೆವಳ್ಕೊಂಡು ಓಡಾಡಬೇಕು. ಜೀವನ ಪೂರ್ತಿ ತೆವಳ್ತಾ ಇರಬೇಕು. ತೆವಳ್ದಾಗೆಲ್ಲ ಕಳ್ಳ 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 ಅಂತ ಜನ ಹೇಳಬೇಕಾಗ ಏನು ಲಿಮಿಟೇಷನ್ ಬೇಡವಾ? ಒಂದು ಆ ಶೆಡ್ಡಲ್ಲಿ ಬೇರೆಯವ್ರಿಗೂ ಟಾರ್ಚರ್ ಆಗಿರಬಹುದು ಅನ್ನೋ ಮಾಹಿತಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಕಾರಣ ಅದೇನೋ ಫೈನಾನ್ಸ್ ಅಂತೆ, ದುಡ್ಡು ಕಟ್ಟದೇ ಇದ್ದವರು, ಬಡ್ಡಿ ಕಟ್ಟದೇ ಇದ್ದವರು, ಈ ಥರದವ್ರನ್ನ ಕರ್ಕೊಂಬಂದಲ್ಲಿ ಬೆದರಿಸೋದು, ಹೊಡೆಯೋದು ಇದೆಲ್ಲ ನಡೀತಿತ್ತು ಅನ್ನೋ ಹೊಸ ಮಾಹಿತಿ ಬರ್ತಿದೆ. ಯಾರಾದರೂ ಅಲ್ಲಿ ಟಾರ್ಚರ್ಗೆ ಒಳಗಾಗಿದ್ದ ಸಾರ್ವಜನಿಕರಿದ್ದರೆ ನೀವು ನಿಮ್ಮ ಗಾಡಿಗೆ EMI ಕಟ್ಟೋಕ್ಕಾಗಲಿಲ್ಲ ಅಂತನೋ, ಅಥವಾ ಬಡ್ಡಿ ಕಟ್ಟೋಕ್ಕಾಗಿಲ್ಲ ಅಂತನೋ, ಸಾಲ ಕಟ್ಟೋಕ್ಕಾಗಿಲ್ಲ ಅಂತನೋ ಕರ್ಕೊಂಡೋಗಿ ಹೊಡೆದಿದ್ರೆ ಸ್ಟ್ರೈಟ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ. ಹಿಂದೆ ಆದರೂ ಎದುರಬೇಕಾಗಿತ್ತು. ಸ್ಟ್ರೈಟ್ ಹೋಗಿ ಮಾಡಿ ಹೇಳ್ತೀನಿ, ಕೇಸ್ ರಿಜಿಸ್ಟರ್ ಮಾಡಿ. ಯಾವನು ಕಚಡ ಹೊಡೆದವನು ಅಂತ ಹೆಸರು ಹಾಕಿಬಿಟ್ಟು ಹೋಗಿ ರಿಜಿಸ್ಟರ್ ಮಾಡಿ ಬಿಡಬೇಡಿ. ಬಟ್ ಒಂದು ಮೋಸ್ಟ್ ಇನ್ಹ್ಯೂಮನ್, ಅಮಾನವೀಯವಾಗಿ ನನಗೆ ಕಾಣಿಸಿದ್ದಿದ್ದು ಚಿತ್ರದುರ್ಗ ಮೂಲದ 4 ಆರೋಪಿಗಳಾದ ಈ ರಾಘವೇಂದ್ರ ಎಂಬ ಘನಂದಾರಿ ವ್ಯಕ್ತಿ, ಅಲ್ಲಿ ಯಾವುದೋ ಅಧ್ಯಕ್ಷ ಅಂತೆ, ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವನು, ಜಗದೀಶ, ಅನು ರವಿಶಂಕರ್, ಯಾವುದೋ ನಟ, ಅದರ ಹೆಸರಿನಲ್ಲಿ ಒಂದು ಸಂಘ, ಅದರ ಹೆಸರಿಗೆ ಒಬ್ಬ ಅಧ್ಯಕ್ಷ, ಅವನು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವನ ಮನೆಗೆ ಹೋಗಿ ಪೊಲೀಸರಿಗೆ ಹಾಜರು ಮಾಡಿದ್ದಾರೆ. ಹತ್ಯೆಗಾಗಿ ಕೊಟ್ಟಿದ್ದ 4.5 ಲಕ್ಷ ರೂಪಾಯಿ ಹಣನ ಅವನ ಮನೆಯಿಂದ ವಶಪಡಿಸ್ಕೊಂಡಿದ್ದಾರೆ. ಆಲ್ ರೈಟ್, ಲೆಟ್ ಮಿ ಅಕ್ಸೆಪ್ಟ್ ಇಟ್. ಆ 4.5 ಲಕ್ಷ ಅದಲ್ಲ ಅನ್ಕೊಳ್ಳೋಣ, ನೋಟೇ ಎಲ್ಲಿ ಬೇಕಾದ್ರೂ ಇರ್ಬೋದು. ಅದು ಇವನೇ ಕೊಟ್ಟಿದ್ದ ನೋಟು ಅಂತ ನಾನು ಹೇಳಲಿಕ್ಕೆ ಆಗದೆ ಇರ್ಬೋದೇನೋ ಆನ್ ಎವಿಡೆನ್ಸ್ ಸೈಡಲ್ಲಿ ನಾಳೆ. ಇಟ್ಸ್ ಆಲ್ ರೈಟ್. ಆದರೆ ಅವನ ಪತ್ನಿಯಿಂದ ಇವನು ಹಾಕ್ಕೊಂಡಿದ್ದ ಮೃತ ವ್ಯಕ್ತಿ ಹಾಕ್ಕೊಂಡಿದ್ದೊಂದು ಸರ ಮತ್ತು ಉಂಗುರ ರಿಕವರಿ ಮಾಡಿದ್ದಾರೆ. ನೀನೆಂಥ ಬಿಕನಾಸಿ ಇರಬೇಕು ಅಂತ ಕೇಳಬೇಕಾಗಿತ್ತು ಅವನಾದರೂ ಒಬ್ಬ. ಹೆಣದ ಮೇಲಿಂದ ತೆಗೆದಿರೋದು ಹಂಗಾರದು. ಆಬ್ವಿಯಸ್ಲಿ, ಅಫ್ಕೋರ್ಸ್ ಅದು ಮ್ಯಾಚ್ ಆಗಬೇಕು ಎಲ್ಲರೂ ವಿಡಿಯೋನಲ್ಲಿ. ದಿ ಸೇಮ್ ಗೋಲ್ಡನ್ ಸರ ಮತ್ತು ಗೋಲ್ಡ್ ಚಿನ್ನದ ಸರ ಮತ್ತು ಆ ಉಂಗುರ ಎರಡುವೆ ಅದು ಯಾವ್ದಾರು ಮದುವೆನೋ ಅಥವಾ ಯಾವ್ದಾರು ಫಂಕ್ಷನ್ಸೋ, ಫೋಟೋಗ್ರಾಫ್ಸೋ, ವಿಡಿಯೋಸ್ ಎಲ್ಲ ಮ್ಯಾಚಪ್ ಆಗಬೇಕದೀಗ. ಆಗಬೇಕಾಗತ್ತೆ, ಪ್ರೂವ್ ಆಗತ್ತೆ. ಆದರೆ ಎಂಥ ಬಿಕನಾಸಿ ಇರಬೇಕು ನೀನು ಅಧ್ಯಕ್ಷ. ನಿನ್ನ ಅಧ್ಯಕ್ಷಗಿರಿಗಿಷ್ಟು ಬೆಂಕಿ ಬೀಳ ಅಲ್ಲ, ಹೆಣದ ಮೇಲೆ ತಗೊಂಡೋಗಿ ಹೆಂಡತಿ ಕೈ ಕೊಡ್ತಾನಂತೆ ದೊಡ್ಡ ಗಂಡಸಿ ಅವನು. ನಾಚಿಕೆ ಆಗಬೇಕು. ಇದರ ಮಧ್ಯೆ ಆ ಫ್ಯಾಮಿಲಿಯವರು ಪಾಪ ಅವರದ್ದು ಕುಟುಂಬಸ್ಥರು ಅದರದ್ದು ಅಂತ್ಯಕ್ರಿಯೆದೆಲ್ಲ ಶಿವಗಣಾರಾಧನೆ ಇದೆಲ್ಲ ಮುಗಿಸ್ಕೊಂಡಿದ್ದಾರೆ. ಗೋವಿಂದ ಕಾರಜೋಳರೇನೋ ರೇಣುಕಾ ಸ್ವಾಮಿ ಗ್ಯಾಂಗು, ದರ್ಶನ್ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿ ಕೊಲ್ಲೋವಾಗ ಸರ್ಕಾರ ಏನು ಮಾಡ್ತಿತ್ತು ಅಂತ ಗೋವಿಂದ ಕಾರಜೋಳ ಹೇಳಿ, ನೀವು ಒಳ್ಳೆ ಕತೆ, ನೀವು ಚಿತ್ರದುರ್ಗಕ್ಕೆ MP ಆಗ್ಬಿಟ್ರಿ ಅಂದ ತಕ್ಷಣ ಇದನ್ನು ಕೇಳ್ಬಿಟ್ರೆ ಏನು ಮಾಡಬೇಕಾಗಿತ್ತು ಸರ್ಕಾರ? ದರ್ಶನ್ ಸದಾ ಕಾಲ ಬೆಳಿಗ್ಗೆ ಒಂದು ಮರ್ಡ್ರು, ಮಧ್ಯಾಹ್ನ ಒಂದು ಮರ್ಡ್ರು, ರಾತ್ರಿ ಒಂದು ಮರ್ಡ್ರ್ ಮಾಡ್ತಾನೆ ಅಂತ ಬೆನ್ನಿಂದ ಕ್ಯಾಮ್ರಾ ಹಾಕೊಂಡು ನಿಲ್ಬೇಕಿತ್ತ ಗೌರ್ಮೆಂಟು? ಏನು ಮಾಡೋಕ್ಕಾಗ್ತಿತ್ತು ನಿಮ್ಮ ಸರ್ಕಾರ ಇದ್ದಿದ್ದಿದ್ರು? ಯಾವನೋ ಎಲ್ಲಿಂದನೋ ಯಾರನ್ನೋ ಎತ್ತಾಕೊಂಡೋಗ್ಬಿಟ್ಟು ಯಾವುದೋ ಶೆಡ್ಡಲ್ಲಿ ಕೂರಿಸ್ಕೊಂಡು ಹೊಡೆದು ಬಡ್ದು ಸಾಯಿಸ್ಬಿಟ್ಟು ಎಣ ಬೀಸಾಕ್ಬಿಟ್ಟೋದ್ರೆ ಯಾವ ಸರ್ಕಾರ ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ಅನ್ಲೆಸ್ ದಿ ಪೊಲೀಸ್ ಹ್ಯಾಡ್ ಎ ಪ್ರಿಯರ್ ಇನ್ಫಾರ್ಮೇಶನ್ ಇದ್ದರೆ ಈ ಥರ ಆಗ್ತಾ ಇದೆ ಏನೋ ಒಂದು ತಡಿಬೇಕಿದ್ರೆ ಅಂದರೆ ತಡಿಬೋದಪ್ಪ. ನಿಮ್ಮ ಸರ್ಕಾರ ಇದ್ದಾಗ ಯಾವ್ದಾದ್ರು ಮರ್ಡರ್ ಆಗಿದ್ರೆ ಇದೆಲ್ಲ ಆಗುತ್ತಾ? ಅಪೋಸಿಷನ್ಗೆ ಇನ್ನೇನು ಕೆಲಸ ಅಂತ ನೀವು ಅವರು ಒಬ್ಬರ ಮೇಲೆ ಒಬ್ಬರು ಹಾಕಿ ಅಷ್ಟೇ. ಇಂಡಿಯಾದಲ್ಲಿ ಪ್ರಜೆಗಳಾಗಿ ಹುಟ್ಟಿದ್ದಕ್ಕೆ ನಿಮ್ಮಂಥವರ ಜೊತೆ ಎಲ್ಲ ಪಾರ್ಟಿ 3, 2, 3, 4, 26, 36 ನಿಮ್ಮ ಜೊತೆ ಆಡಳಿತದಲ್ಲಿ ನಾವು ಭಾಗಿಯಾಗ್ತಿರೋದಕ್ಕೆ ನಾವು ಎಂಥ ಧನ್ಯರಪ್ಪ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.